Now we have to study the packing efficiency in FCC, that is also called as HCP or CCP. HCP stand for hexagonal close packing. CCP stand for cubic close packing. FCC stand for face centered unit cell. ಸೊ 3 ಹೆಸರಿರುತ್ತೆ. ಎಕ್ಸಾಮಲ್ಲಿ ಯಾವುದಾನು ಕೇಳ್ಬೋದು. ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ HCP ಅಂತಾನು ಕೇಳಿದ್ರು, ಇದೇ ಆನ್ಸರು. CCP ಅಂತ ಕೇಳಿದ್ರು, ಇದೇ ಆನ್ಸರ್ ಬರೀಬೇಕು. FCC ಅಂತ ಕೇಳಿದ್ರು, ಇದೇ ಆನ್ಸರನ್ನು ಬರೀಬೇಕು. ಫಸ್ಟ್ ವಿ ಹ್ಯಾವ್ ಟು ಡ್ರಾ ದ ಸ್ಟ್ರಕ್ಚರ್ ಆಫ್ FCC. FCC ಸ್ಟ್ರಕ್ಚರನ್ನು ನಾವು ಡ್ರಾ ಮಾಡ್ಕೋಬೇಕು. ಫೇಸ್ ಸೆಂಟರ್ಡ್ ಯೂನಿಟ್ಸ್ ಎಲ್ಲನ. ಸೊ ನಿಮಗೆ ಆಲ್ರೆಡಿ ನಂಬರ್ ಆಫ್ ಐಟಮ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರುತ್ತೆ. ಲ್ಯಾಟಿಸ್ ಪಾಯಿಂಟ್ಸ್ ಆರ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ ಆಫ್ ಯೂನಿಟ್ ಸೆಲ್ ಆಸ್ ವೆಲ್ ಆಸ್ ಸೆಂಟರ್ ಆಫ್ ಈಚ್ ಫೇಸ್ ಅಂತ. ಇದಕ್ಕೆ ನಾನಿವಾಗ ABCD ಅನ್ನೋ ಒಂದು ಫೇಸನ್ನು ತಗೊಳ್ತಾ ಇದ್ದೀನಿ. ನೀವೀಗ ಲ್ಯಾಟಿಸ್ ಪಾಯಿಂಟ್ಸ್ ಎಲ್ಲ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಕನ್ಸಿಡರ್ ಎನಿ ಒಂದು ಫೇಸನ್ನು ತೊಗೊಂಡ್ಬಿಟ್ಟು ಲ್ಯಾಟಿಸ್ ಪಾಯಿಂಟ್ಸನ್ನು ಇಡಿ. ಸೊ ನಾನು DCB ಒಂದು ಫೇಸ್ ಆಗಿದೆ, ಇದರ ಸೆಂಟ್ರಲ್ಲಿ ಒಂದು ಪಾಯಿಂಟನ್ನು ಇಟ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಡ್ರಾ ದ ಸರ್ಕಲ್ D ಆಸ್ ಯೂಸ್ಡ್ ಆಸ್ ಎ ಸೆಂಟ್ರಾಗಿ ಉಪಯೋಗಿಸ್ಕೊಂಡ್ಬಿಟ್ಟು D ಅನ್ನು ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ಬಿಕಾಸ್ ಆಟಮ್ಸ್ ಆರ್ ಇನ್ ಸ್ಪೆರಿಕಲ್ ಇನ್ ಶೇಪ್. B is also used as a center, and draw one more circle, and this is unknown point. This point is used as a center, and draw one more point. ಅಂದರೆ when we join DB ಅನ್ನು ಜಾಯಿನ್ ಮಾಡಿದಾಗ ನಮಗೆ ಏನು ಸಿಕ್ತು? DB is nothing but face diagonal. ಅಂದರೆ by joining DB in a face ABCD, we are getting the face diagonal of the face ABCD ಅಂತ. ಈಗ ನಾವೇನು ಮಾಡಬೇಕು? ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿರ್ತೀವಲ್ಲ, ಲೆಟ್ ದ ಎಡ್ಜ್ ಲೆಂತ್ ಆಫ್ ಯೂನಿಟ್ ಸೆಲ್ ಸೇಮ್ ಎಡ್ಜ್ ಲೆಂತ್ ಆಫ್ ಯೂನಿಟ್ ಸೆಲ್ ಎಷ್ಟಿರ್ಬೋದು? A ಸೆಂಟಿಮೀಟರ್. ಅಂದರೆ ಪ್ರತಿಯೊಂದು ಎಡ್ಜಸ್ AB ಆಲ್ಸೋ A ಸೆಂಟಿಮೀಟರ್, BC ಆಲ್ಸೋ A ಸೆಂಟಿಮೀಟರ್, DC ಆಲ್ಸೋ A ಸೆಂಟಿಮೀಟರ್, DI is also A ಸೆಂಟಿಮೀಟರ್. ಲೈಕ್ವೈಸ್ ನೀವು ಇವಕ್ಕೆಲ್ಲ ನೇಮಿಂಗ್ ಕೊಟ್ಟಿದ್ರೆ ಇನ್ ಕ್ಯೂಬ್ ಆಲ್ ಸೈಡ್ಸ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ನಮಗೆ ಗೊತ್ತಿದೆ. ನಾವು ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು? ಪಾರ್ಟಿಕಲ್ಸ್ ನೋಡ್ಕೋಬೇಕು. ಹೌದಾ? ಅಂದರೆ ಪ್ರತಿಯೊಂದು ಪಾರ್ಟಿಕಲ್ನ ರೇಡಿಯಸನ್ನು ತಗೋಬೇಕು. ರೇಡಿಯಸನ್ನು ಹೇಳ್ಕೊಟ್ಟು ನೆಕ್ಸ್ಟು ರೇಡಿಯಸ್ ಆಫ್ ಈಚ್ ಪಾರ್ಟಿಕಲ್ ತಗೋಬೇಕು. ಲೆಟ್ ದ ರೇಡಿಯಸ್ ಆಫ್ ಈಚ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು ಎಷ್ಟಾಗಿರುತ್ತೆ? 6 ಸೆಂಟಿಮೀಟರ್ ಆಗಿರುತ್ತೆ. ಈಗ ನಾವು ಇಲ್ಲಿ ಏನು ಮಾಡೀವಿ? DBಯನ್ನು ಫೇಸ್ ಡಯಾಗ್ನಲ್ ಆಗಿ ತೊಗೊಂಡಿವಿ. ಈಗ ಅಲಾಂಗ್ ದ ಫೇಸ್ ಡಯಾಗ್ನಲಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್ ಆರ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಅಂತ ನೋಡ್ಕೋಬೇಕು ನಾವೀಗ. ಅಂದರೆ DB ಮುಖಾಂತರ ಹೋದಾಗ ಎಷ್ಟು ಪಾರ್ಟಿಕಲ್ಸು ಒಬ್ರಿಗೊಬ್ರು ಟಚ್ ಆಗಿದ್ದಾರೆ ಅಂತ ನೋಡ್ಕೋಬೇಕು. ಹೌದಾ? ಸೊ ನಾವೀಗ ಆಲ್ರೆಡಿ DBಯನ್ನು ಫೇಸ್ ಡಯಾಗ್ನಲ್ ಅಂತ ತೊಗೊಂಡಿರೋದ್ರಿಂದ ಅಲಾಂಗ್ ದ DBಯಲ್ಲಿ 3 ಪಾರ್ಟಿಕಲ್ಸ್ ಏನಾಗಿದ್ದಾರೆ? ಡೈರೆಕ್ಟ್ಲಿ ಟಚ್ ವಿತ್ ಈಚ್ ಅದರ್ ಆಗಿದ್ದಾರೆ. ಒಬ್ರಿಗೊಬ್ರು ಅಂಟ್ಕೊಂಡಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು? ಸೊ ಅಲಾಂಗ್ DB 3 ಪಾರ್ಟಿಕಲ್ಸ್. DB ಅಂದಾಗೆಲ್ಲ ಫೇಸ್ ಡಯಾಗ್ನಲ್ ಅಂತಲೇ ಓದ್ಕೋಬೇಕು. 3 ಪಾರ್ಟಿಕಲ್ಸ್ ಆರ್ ಡೈರೆಕ್ಟ್ಲಿ in contact with each other. ಓಕೆ, ಆವಾಗ DB is equal to ಎಷ್ಟಾಯಿತು? ಹಾಗಾದರೆ therefore DB is equal to, ನೋಡಿ, ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 6. ಟೋಟಲ್ ಎಷ್ಟು ಆರುಗಳಾಯಿತು? 4 ಆರು ಆಯಿತು. therefore DB is equal to 4 ಆರ್. ಇದನ್ನು ಹಾಗೆ ಇಟ್ಕೋಬೇಕು.
ದಿಸ್ ಈಸ್ ಫಸ್ಟ್ ಪಾಯಿಂಟ್ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ಟ್ರಯಾಂಗಲ್. ಇಲ್ಲಿ ನೋಡಿ ಇದೆಲ್ಲ 90 ಡಿಗ್ರಿ ಇರುತ್ತೆ. ಬಿಫೋರ್ ಡ್ರಾಯಿಂಗ್ ದ ಡಯಾಗ್ನಲ್ ಎಲ್ಲ 90 ಡಿಗ್ರಿ ಸಿಕ್ಕಿರುತ್ತೆ ನಮಗೆ. ಯಾವಾಗ ನಾವು ಡಯಾಗ್ನಲ್ ಡ್ರಾ ಮಾಡಿಬಿಟ್ವಿ, ಒನ್ಸ್ ವಿ ಹ್ಯಾವ್ ಟು ಡ್ರಾ ದ ಡಯಾಗ್ನಲ್ ಟು ದ ಫೇಸ್ ಆಫ್ ABCD, ಫೇಸಿಗೆ ಡಯಾಗ್ನಲನ್ನು ಎಳೆದಾಗ 90 ಡಿಗ್ರಿ ಇರೋದು ಸ್ಪ್ಲಿಟ್ ಆಗಿಬಿಡುತ್ತೆ 45 ಅಂತ. ಹಾಗಾದರೆ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು 90ಲೇ ಉಳ್ಕೊಂಡಿರುತ್ತೆ, ಇದೆರಡು 45 ಆಗಿ ಸ್ಪ್ಲಿಟ್ ಆಗಿರುತ್ತೆ. ಹಾಗಾಗಿ ನಾವು ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕಾದಾಗ DAB ಅಂತಾದರೂ ಕನ್ಸಿಡರ್ ಮಾಡಬೇಕು ಅಥವಾ DCB ಅಂತಾದರೂ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ದ ಟ್ರಯಾಂಗಲ್ DAB. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. DAB ತಗೋಬೇಕು. DAB ಅಂದರೆ ಏನು 90 ಡಿಗ್ರಿ ಇರುತ್ತಲ್ಲ ಅದಕ್ಕೆ. ಇದಕ್ಕೆ ಅಪೋಸಿಟ್ ಫೇಸ್ ಲೆಂತ್ ಕಂಡುಹಿಡಬೇಕು ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಪ್ರಕಾರ. ಸೊ DB ಸ್ಕ್ವಯರ್, ಇದಕ್ಕೆ ಅಪೋಸಿಟ್ ಫೇಸ್ ಇದೆ, ಇಸ್ ಈಕ್ವಲ್ ಟು DA ಸ್ಕ್ವಯರ್ ಪ್ಲಸ್ ಆಫ್ AB ಸ್ಕ್ವಯರ್. ಇದು 10th ಇಂದನೂ ಕಲ್ತಿರ್ತೀರ. ಈಗ ನಮಗೆ DB ಗೊತ್ತಿಲ್ಲ. DA is nothing but edge length. Every edge is A centimeter ಅಂತ ಹೇಳ್ಕೊಟ್ಟಿದ್ದೀವಿ. ಹಾಗಾಗಿ wherever DA is there we have to substitute A square plus of AB also edge, that's why A square. ಇಲ್ಲಿ ಕೋಎಫಿಷಿಯಂಟ್ 1 plus 1 2 ಆಯಿತು, 2A square. This is DB square is equal to. ಈಗ DB ಅಂದರೆ ನಮಗೆ ಎಷ್ಟು ಬಂದಿತ್ತು? 4R ಬಂದಿತ್ತು. 4R whole square is equal to 2A square. ಫ್ರಮ್ ದಿಸ್ ಇಕ್ವೇಷನ್, ಈ ಇಕ್ವೇಷನಿಂದ ನಾವೇನು ಕಂಡುಹಿಡಿಬೇಕು? ಎಡ್ಜ್ ಲೆಂತನ್ನು ಕಂಡುಹಿಡಿಬೇಕು, ಅಂದರೆ A ವ್ಯಾಲ್ಯೂವನ್ನು ಕಂಡುಹಿಡಿಬೇಕು ಅಂತ ಅರ್ಥ. ಈಗ ನೋಡಿ, ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ 16R ಸ್ಕ್ವಯರ್, 4 4 ಜಾ 16, R ಇಂಟು R, R ಸ್ಕ್ವಯರ್ ಇಸ್ ಈಕ್ವಲ್ ಟು 2A ಸ್ಕ್ವಯರು ಆಗುತ್ತೆ. ಇದನ್ನೇ ನಾವು ಏನು ಬರಿತೀವಿ? 2A ಸ್ಕ್ವಯರ್ ಇಸ್ ಈಕ್ವಲ್ ಟು 16R ಸ್ಕ್ವಯರ್ ಅಂತ ಬರ್ಕೊಳ್ತೀವಿ. ಹೀಗೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಿಮಗೆ ಅರ್ಥ ಆಗಲಿ ಅಂತ ಯಾವುದು ಕಂಡುಹಿಡಿತೀವಲ್ಲ ಅದು ಲೆಫ್ಟ್ ಸೈಡಿಗೆ ಬರಲಿ ಅಂತ. ಸೊ ಈಗ A ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಾಯಿತು? 16R ಸ್ಕ್ವಯರ್ ಡಿವೈಡ್ ಬೈ 2 ಆಯಿತು. 2 1 ಜಾ 2H. ದೇರ್ಫೋರ್ A ಸ್ಕ್ವಯರ್ ಇಸ್ ಈಕ್ವಲ್ ಟು ನಮಗೆ 8R ಸ್ಕ್ವಯರ್ ಸಿಕ್ತು. ಬಟ್ ವಿ ವಾಂಟ್ ದ ವ್ಯಾಲ್ಯೂ ಆಫ್ A ಇನ್ಸ್ಟೆಡ್ ಆಫ್ A ಸ್ಕ್ವಯರ್. ನಮಗೆ A ವ್ಯಾಲ್ಯೂ ಬೇಕೇ ವಿನಃ A ಸ್ಕ್ವಯರ್ ವ್ಯಾಲ್ಯೂ ಬೇಕಾಗಿಲ್ಲ. ಹಾಗಾಗಿ ಟೇಕ್ ರೂಟ್ ಆನ್ ಬೋತ್ ಸೈಡ್ಸ್ ಟು ದಿಸ್ ಇಕ್ವೇಷನ್. ಇದಕ್ಕೆ ರೂಟನ್ನು ಅಪ್ಲೈ ಮಾಡ್ಕೋಬೇಕು. ಆವಾಗ ನಮ್ಗೆ ಏನಾಗುತ್ತೆ? ಸಿಂಪ್ಲಿಫೈ ಮಾಡಿದಾಗ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ಲು, ಇಲ್ಲೂ ಸ್ಕ್ವಯರ್ ರೂಟು ಕ್ಯಾನ್ಸಲ್. ದೇರ್ಫೋರ್ A ಇಸ್ ಈಕ್ವಲ್ ಟು ರೂಟ್ 8ಅನ್ನು, ಇದಕ್ಕೆ ಪರ್ಫೆಕ್ಟ್ ರೂಟ್ ಇಲ್ಲ, ಅದಕ್ಕೆ 4 ಇಂಟು 2 ಅಂತ ಸ್ಪ್ಲಿಟ್ ಮಾಡಿ R ಅಷ್ಟೇ ಉಳಿ. ಈಗ A ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 4 ಇಂಟು 2 ಇಂಟು R ಬಂದಿದೆಯಲ್ಲ. ದೇರ್ಫೋರ್ A ಇಸ್ ಈಕ್ವಲ್ ಟು ರೂಟ್ ಆಫ್ 4 ಅಂದರೆ ಎಷ್ಟು? 2 ಮತ್ತು ರೂಟ್ 2 ಹಾಗೆ ಉಳಿತದೆ ಇಂಟು R. ದಿಸ್ ಈಸ್ ದ ವ್ಯಾಲ್ಯೂ ಆಫ್ A. ಗೋ ಫಾರ್ ಸೆಕೆಂಡ್ ಸ್ಟೆಪ್, ಅಂದರೆ ಸ್ಟೆಪ್ 2. ಸ್ಟೆಪ್ 2ದಲ್ಲಿ ನಾವು 4 ಪಾಯಿಂಟ್ಸನ್ನು ಕಲಿಬೇಕು. ಫಸ್ಟ್ ಪಾಯಿಂಟು ವಾಟ್ ಈಸ್ ದ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಅಂತ ಫಸ್ಟ್ ನೋಡ್ಕೋಬೇಕು. ನೆಕ್ಸ್ಟು ವಾಟ್ ಈಸ್ ದ ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ ಅಥವಾ ಈಚ್ ಆಟಮ್ ಅಂತ ನೋಡ್ಕೋಬೇಕು. ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟು ಹೌ ಮೆನಿ ನಂಬರ್ ಆಫ್ ಆಟಮ್ಸ್ ಆರ್ ದೇರ್ ಇನ್ ದಿಸ್ ಯೂನಿಟ್ ಸೆಲ್ ಅಂತ ನೋಡ್ಕೋಬೇಕು. ಫೋರ್ತ್ ಪಾಯಿಂಟು ಎಷ್ಟು ಆಟಮ್ಸ್ ಇರ್ತಾರಲ್ಲ ಅವರು ಎಷ್ಟು ಜಾಗ ಆಕ್ರಮಿಸಿದ್ದಾರೆ, ಆಕ್ಯುಪೈ ಆಗಿದ್ದಾರೆ ಅಂತ ನೋಡ್ಕೋಬೇಕು. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಪಾಯಿಂಟ್ ಏನು ಬರೀಬೇಕು ನಾವು? ದಿ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ವಾಲ್ಯೂಮ್ ಕಂಡುಹಿಡಿಯೋದು ಏನು ಫಾರ್ಮುಲಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ಕೊಟ್ಟಿರ್ತೀವಿ. ಈಗ ಅದೆಲ್ಲ ಬರೆಯೋದಿಲ್ಲ. ಇಲ್ಲಿ ಲೆಂತು, ಬ್ರೆಡ್ತು, ಹೈಟು ಎಲ್ಲ ಸೇಮ್ ಇರೋದ್ರಿಂದ A ಇಂಟು A ಇಂಟು A ಕ್ಯೂಬ್ ಆಗಿಬಿಟ್ಟಿರುತ್ತೆ. ಈಗ ನಮಗೆ A ವ್ಯಾಲ್ಯೂ ಸಿಕ್ಕಿತ್ತು ಫಸ್ಟ್ ಸ್ಟೆಪ್ಪಲ್ಲಿ 2R ರೂಟ್ 2 ಅಂತ. ಅದನ್ನು ಇನ್ಸ್ಟೆಡ್ ಆಫ್ A ಎಲ್ಲಿದೆಯಲ್ಲ ಆ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೋಲ್ ಕ್ಯೂಬ್ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? ಸೊ ನೀವು 2R ಇಂಟು 2R ಇಂಟು 2R ಮಾಡ್ಕೋಬೇಕು, ಅಂದರೆ 3 ಟೈಮ್ಸ್ ಮಾಡಬೇಕು ಅಂತ ಅರ್ಥ. 2R ಇಂಟು 2R ಇಂಟು 2R ಇಂಟು ರೂಟ್ 2 ಇಂಟು ರೂಟ್ 2 ಇಂಟು ರೂಟ್ 2. ಸೊ ನಮಗೇನಾಯಿತು? 2 2 ಜಾ 4, 4 2 ಜಾ 8, 8R ಕ್ಯೂಬ್ ಆಯಿತು. ಇದಿಷ್ಟು ಸೇರಿಕೊಂಡು ಈಗ ರೂಟ್ 2 ಇಂಟು ರೂಟ್ 2 ಎಷ್ಟಾಯಿತು? ರೂಟ್ 4 ಆಗುತ್ತೆ. ರೂಟ್ 4 ಅಂದರೆ 2 ವ್ಯಾಲ್ಯೂ ಇಂಟು ರೂಟ್ 2. ಅದಕ್ಕೆ ನಾವೇನು ಮಾಡಬೇಕು? 8 2 ಜಾ 16 R ಕ್ಯೂಬ್ ರೂಟ್ 2.
ಇದು ಮಾಡಕ್ಕೆ ಬಂದರೆ ಮಾಡಿ, ಬರಲಿಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಅಷ್ಟೇ. ಇಲ್ಲ ನಾನು ಮಾಡ್ತಿದ್ದೆ ಅಂದರೆ ಈ ಸ್ಟೆಪ್ ಬರೆದ್ಬಿಟ್ಟು ಡೈರೆಕ್ಟಾಗಿ ಈ ಸ್ಟೆಪ್ ಆನ್ಸರನ್ನು ಇಡಿ. ದಿಸ್ ಈಸ್ ಫಸ್ಟ್ ಪಾಯಿಂಟ್ ಇನ್ ದ ಸೆಕೆಂಡ್ ಸ್ಟೆಪ್. ಅಂದರೆ ನಾವು ವಾಲ್ಯೂಮನ್ನು ಕಂಡುಹಿಡ್ಕೊಂಡ್ವಿ, ಈ ಯೂನಿಟ್ಸ್ ಎಲ್ಲ ವಾಲ್ಯೂಮನ್ನು ಅಂದರೆ ನಮ್ಮ ಕ್ಲಾಸ್ ರೂಮಿಂದು ವಾಲ್ಯೂಮನ್ನು ಕಂಡುಹಿಡಿದ್ವಿ ಅಂತ ಅರ್ಥ. ಸೆಕೆಂಡ್ ಪಾಯಿಂಟ್ ಏನು ಮಾಡ್ಬೇಕು ನಾವು? ಸೆಕೆಂಡ್ ಪಾಯಿಂಟಲ್ಲಿ ದ ವಾಲ್ಯೂಮ್ ಆಫ್ ಸ್ಟೂಡೆಂಟ್, ವಾಲ್ಯೂಮ್ ಆಫ್ ಎ ಪಾರ್ಟಿಕಲ್. ಸ್ಟೂಡೆಂಟ್ ಅಂದರೆ ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ತಾನೆ, ಅವ್ರದ್ದು ವಾಲ್ಯೂಮ್ ಕಂಡುಹಿಡಬೇಕು. ಈಗ ಸ್ಟೂಡೆಂಟ್ಸ್ ಯಾವ ಶೇಪಲ್ಲಿದ್ದರು? ಸರ್ಕಲಾರ್ ಇನ್ ಶೇಪಲ್ಲಿ ಇದ್ದಾರೆ. ಹಾಗಾಗಿ ನಮಗೆ ಅದ್ರ ವಾಲ್ಯೂಮು ಗೊತ್ತಿದೆ, 4/3 πr³ ಅಂತ. ಅದು ಡೈರೆಕ್ಟಾಗಿ ಬರ್ಬಿಡ್ಬೇಕು. ಥರ್ಡ್ ಪಾಯಿಂಟ್ ಏನು ಬರಿಬೇಕು ನಾವು? ನಮ್ಮ ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? ಇಫ್ ದ ಕ್ಲಾಸ್ ರೂಮ್ ಈಸ್ ಕ್ರಿಸ್ಟಲೈಸಸ್ ಇನ್ ದ ಫಾರ್ಮ್ ಆಫ್ FCC, ನಮ್ಮ ಕ್ಲಾಸ್ ರೂಮು FCC ರೂಪದಲ್ಲಿ, ಹರಳು ರೂಪದಲ್ಲಿ ಸ್ಟ್ರಕ್ಚರು ನಮಗೆ ಕಾಣಿಸ್ತಾ ಇದೆ ಅಂದರೆ ಆ ಕ್ಲಾಸ್ ರೂಮಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿರ್ತಾರೆ? ದಿ ನಂಬರ್ ಆಫ್ ಸ್ಟೂಡೆಂಟ್ಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದಾಗೆಲ್ಲ ಯಾರು? ನಂಬರ್ ಆಫ್ ಐಟಮ್ಸ್ ಪರ್ ಯೂನಿಟ್ ಸೆಲ್ ಎಷ್ಟಿರ್ತಾರೆ? 4. ಇಫ್ ದ ಕ್ಲಾಸ್ ರೂಮ್ ಈಸ್ ಕ್ರಿಸ್ಟಲೈಸಸ್ ಇನ್ ದ ಫಾರ್ಮ್ ಆಫ್ FCC, ಕ್ಲಾಸ್ ರೂಮು FCCಯಲ್ಲಿ ಕ್ರಿಸ್ಟಲೈಸೇಷನ್ ಆಗಿದೆ ಅಂದರೆ ಅಲ್ಲಿ ಆಟಮ್ಗಳ ಸಂಖ್ಯೆ, ಆಟಮ್ ಅಂದರೆ ಯಾರು? ಸ್ಟೂಡೆಂಟ್ಸ್ಗಳ ಸಂಖ್ಯೆ ಎಷ್ಟಿರುತ್ತೆ? 4 ಇರುತ್ತೆ. ಇದನ್ನು ನೆನ್ಪಿಡ್ಕೋಬೇಕು. ನಾವೀಗ ಫೋರ್ತ್ ಪಾಯಿಂಟ್ ಬರೀಬೇಕು. ಇವಾಗ ಥರ್ಡ್ ಪಾಯಿಂಟ್ ಬರೆದಿದ್ದೀವಿ. ಫೋರ್ತ್ ಪಾಯಿಂಟ್ ಏನು ಬರೀಬೇಕು ನಾವೀಗ? ಈ 4 ಜನ ಸ್ಟೂಡೆಂಟ್ಸ್ ಏನಿದ್ದಾರಲ್ಲ ಅವರು ಎಷ್ಟು ಜಾಗ ಆಕ್ರಮಣ ಮಾಡಿಕೊಂಡ್ರು ಕ್ಲಾಸ್ ರೂಮಲ್ಲಿ, ಅದಕ್ಕೆ ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ಎಷ್ಟು ಐಟಮ್ಸು? 4 ಐಟಮ್ಸ್ ಅಂದರೆ 4 ಸ್ಟೂಡೆಂಟ್ಸ್ ಪರ್ ಯೂನಿಟ್ ಸೆಲ್. ಒಬ್ಬ ಸ್ಟೂಡೆಂಟ್ ಇಷ್ಟು ಜಾಗ ಆಕ್ರಮಣ ಮಾಡ್ಕೊಳ್ತಾನೆ, 4/3 πr³. ಅಂಥವ್ರು ಎಷ್ಟು ಜನ ಇದ್ದಾರೆ? ನಮಗೆ 4 ಮೆಂಬರ್ಸ್ ಇದ್ದಾರೆ. ಇಂಟು 4 ದಿಸ್ ಈಸ್ ಈಕ್ವಲ್ ಟು ಏನಾಯಿತು? 16 πr³ ಡಿವೈಡ್ ಬೈ 3. ದಿಸ್ ಈಸ್ ಅ ಫೋರ್ತ್ ಸ್ಟೆಪ್, ಫೋರ್ತ್ ಪಾಯಿಂಟ್ ಇನ್ ದ ಸ್ಟೆಪ್ 2. ಇದಿಷ್ಟಕ್ಕೆ ನಮಗೆ 1 more ಮಾರ್ಕ್ ಸಿಕ್ಕಿರುತ್ತೆ. ಇಲ್ಲಿ ನೋಡಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಸ್ಟೆಪ್ 2ದಲ್ಲಿ ಕ್ಲಾಸ್ ರೂಮ್ ವಾಲ್ಯೂಮ್ ತಗೋಬೇಕು, ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ಕ್ಲಾಸ್ ರೂಮಲ್ಲಿರೋ ಪ್ರತಿಯೊಂದು ಬಾರ್ಡ್ರ್ ಎಡ್ಜಸ್ ಲೆಂತ್ ಎಷ್ಟಾಗಿರುತ್ತೆ? A ಆಗಿರುತ್ತೆ. ಹಾಗಾಗಿ ವಾಲ್ಯೂಮ್ ಕಂಡು ಹಿಡಿಯೋದು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು, ಹಾಗಾಗಿ A³ ಆಯಿತು. A ವ್ಯಾಲ್ಯೂ ನಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಸಿಕ್ಕಿರುತ್ತೆ 2r√2 ಅಂತ. ಅದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಹೋಲ್ ಕ್ಯೂಬ್ ಮಾಡಿ ಇಷ್ಟೇ ಬಿಡಬೇಕು. ನಿಮಗೆ ಮ್ಯಾಥ್ಸಲ್ಲಿ ಜೀನಿಯಸ್ ಅಂದರೆ ನೀವು ಇದೆಲ್ಲ ಎಕ್ಸ್ಪ್ಲನೇಷನ್ ಬರೆದು ಸಿಂಪ್ಲಿಫೈ ಮಾಡಿ 16r³ ಅಂತ ಇಡಬೇಕು. ಸೆಕೆಂಡ್ ಪಾಯಿಂಟು, ಆ ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟು ಯಾವ ಶೇಪಲ್ಲಿದ್ದಾನೆ? ಸರ್ಕಲಾರ್ ಇನ್ ಶೇಪಲ್ಲಿದ್ದಾನೆ. ಅವನು ವಾಲ್ಯೂಮ್ ತಗೋಬೇಕು. ವಾಲ್ಯೂಮ್ ಆಫ್ ಎ ಪಾರ್ಟಿಕಲ್ ಎಷ್ಟಿರುತ್ತೆ? ಸರ್ಕಲ್ದು 4/3 πr³ ಇರುತ್ತೆ. ಅಂತ ಸ್ಟೂಡೆಂಟ್ಸು ಅಂದರೆ ಕ್ಲಾಸ್ ರೂಮ್, ಇಫ್ ದ ಕ್ಲಾಸ್ ರೂಮ್ ಈಸ್ ಕ್ರಿಸ್ಟಲೈಸಸ್ ಇನ್ ದ ಫಾರ್ಮ್ ಆಫ್ FCC, ಕ್ಲಾಸ್ ರೂಮು FCCಯಲ್ಲೇ ಕ್ರಿಸ್ಟಲೈಸೇಷನ್ ಆಗಿದೆ ಅಂದರೆ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿರ್ತಾರೆ? 4 ಜನ ಇರ್ತಾರೆ. ಅದಕ್ಕೆ ನಂಬರ್ ಆಫ್ ಐಟಮ್ಸ್ ಪರ್ ಯೂನಿಟ್ ಸೆಲ್ 4 ಅಂತ ಬರೀಬೇಕು. ಆ 4 ಸ್ಟೂಡೆಂಟ್ಸು ಇಲ್ಲಿ ಎಷ್ಟು ಜಾಗ ಆಕ್ರಮಣ ಮಾಡಿಕೊಂಡ್ರು? ಒಬ್ಬ ಸ್ಟೂಡೆಂಟ್ಗೆ 4/3 ಆದರೆ 4 ಮೆಂಬರ್ಸಿಗೆ ಎಷ್ಟಾಯಿತು? ಸೊ 4 ಇಂಟು 4/3 πr³ ಇಟ್ ಬಿಕಮ್ಸ್ 16 πr³/3 ಆಯಿತು. ದಿಸ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಸ್ಟೆಪ್. ನಾವು ವಿ ಶಾಲ್ ಮೂವ್ ಆನ್ ಟು ಸ್ಟೆಪ್ 3. ಸ್ಟೆಪ್ 3 ಹೋಗಬೇಕು. ಇಲ್ಲೇನು ಮಾಡಬೇಕು ನಾವೀಗ? ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡುಹಿಡಿಬೇಕು. ಅಂದರೆ ಪರ್ಸೆಂಟೇಜ್ ಆಫ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಫೋರ್ತ್ ಪಾಯಿಂಟ್ ಏನಿತ್ತಲ್ಲ, ಇಲ್ಲಿ ಮತ್ತೆ ನೀವು ಎಕ್ಸಾಮಲ್ಲಿ ಹೀಗೆ ಬರೆಯಂಗಿಲ್ಲ. ಅದರ ಅರ್ಥ ಫೋರ್ತ್ ಪಾಯಿಂಟ್ ಡಿವೈಡ್ ಬೈ ಫಸ್ಟ್ ಪಾಯಿಂಟ್ ಅಂತ ಅರ್ಥ. ಫೋರ್ತ್ ಪಾಯಿಂಟ್ ಏನಿತ್ತು? ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ಎಷ್ಟು ಐಟಮ್ಸು? 4 ಐಟಮ್ಸ್ ಪರ್ ಯೂನಿಟ್ ಸೆಲ್ ಡಿವೈಡೆಡ್ ಬೈ, ಅಥವಾ ಇನ್ನೇ ಯೂನಿಟ್ ಸೆಲ್ ಡಿವೈಡ್ ಬೈ 1 ಅಂದರೆ ಯಾರು? ದಿ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್, ವಾಲ್ಯೂಮ್ ಆಫ್ ಎ ಯೂನಿಟ್ ಸೆಲ್ ಇಂಟು 100. ದಿಸ್ ಈಸ್ ಅ ಫಾರ್ಮುಲಾ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಆಫ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಈಗ ಫೋರ್ತ್ ಪಾಯಿಂಟ್ ಏನಿತ್ತು? ವಾಲ್ಯೂಮ್ ಆಕ್ಯುಪೈಡ್ ಬೈ 4 ಐಟಮ್ಸ್ ಇತ್ತಲ್ಲ, ನಮಗೆ ಯಾವಾಗಲೇ ಬಂದಿತ್ತು ನೋಡಿ, 16 πr³ ಡಿವೈಡ್ ಬೈ 3 ಅಂತ ಬಂದಿತ್ತು. ಅದು ಹೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಎಷ್ಟು ಬಂದಿತ್ತು ನಮಗೆ? 2r√2 ಹೋಲ್ ಕ್ಯೂಬ್ ಬಂದಿತ್ತು. ಅದನ್ನ ಸಿಂಪ್ಲಿಫೈ ಮಾಡೋರು ಮಾಡಿ ಇಡ್ರಿ ಅಂತ ಹೇಳಿದ್ದೆ, 16r³ ಅಂತ. ಹೌದಾ? ಅದಾದರೂ ಬರಿಬೋದು. ಇಂಟು 100.
ಈಗ ಇದನ್ನು ನಾವೇನು ಮಾಡಬೇಕು, ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಕೂಡ ಇಡ್ಬೋದು, ನಾನು ಸಿಂಪ್ಲಿಫೈ ಮಾಡೋಕ್ಕೆ ಬಂದರೆ ಮಾಡ್ಬೋದು. ಇಲ್ಲಿ ನೋಡಿ ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಇರುತ್ತೆ. ಸೊ 1 ಡಿವೈಡೆಡ್ ಬೈ 2r√2 ಇಲ್ಲಿ ಇದ್ದಾಗೆಲ್ಲ ನೀವೇನು ಮಾಡಬೇಕು, 16r³ ಅಂತ ರೀಪ್ಲೇಸ್ ಮಾಡಿ ಇಂಟು 100. ದಿಸ್ ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದಾಗ ಇದ್ರ ವ್ಯಾಲ್ಯೂ ಇಲ್ಲಿ ಬರ್ತೀನಿ. 16 ಗೆಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, r³ ಗೆಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನಮಗೆ ಉಳಿದದ್ದೇನು ಮೇಲ್ಗಡೆ ಪೈ ಅಷ್ಟೇ ಉಳಿದಿದೆ, ಪೈ ಇಂಟು 100 ಉಳಿದಿದೆ, ಡಿವೈಡೆಡ್ ಬೈ 3√2. ದಿಸ್ ಈಸ್ ಈಕ್ವಲ್ ಟು ಪೈ ಅಂದರೆ ಎಷ್ಟು ನೀವು ನೋಡ್ಕೋಬೇಕು. ಪೈ ಈಸ್ ಈಕ್ವಲ್ ಟು 3.142 ಡಿವೈಡೆಡ್ ಬೈ 3 ಇಂಟು √2 ಅಂದರೆ ಎಷ್ಟು ಬರುತ್ತೆ ನಮಗೆ, ಹತ್ತತ್ರ 1.41 ಸಮಥಿಂಗ್ ಬರುತ್ತೆ. ಅದು ವ್ಯಾಲ್ಯೂ ಹಾಕ್ಕೋಬೇಕು ಇಂಟು 100. ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಯರ್ಲಿ ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೆ, 74% ಆನ್ಸರ್ ಸಿಗುತ್ತೆ. ಅಂದರೆ ನಾವೀಗ ಥರ್ಡ್ ಸ್ಟೆಪ್ಪಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿಯನ್ನು ಕಲ್ತ್ವಿ ಅಂತ ಅರ್ಥ. ದ ವಾಲ್ಯೂಮ್ ಆಕ್ಯುಪೈಡ್ ಬೈ 4 ಆಟಮ್ಸ್ ಇನ್ ಎ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100. ಇದು ಫಾರ್ಮುಲಾ ಬರೀಬೇಕು, ನಿಮಗೆ ಹಾಫ್ ಮಾರ್ಕ್ಸ್ ಸಿಕ್ಕಿರುತ್ತೆ ಇಲ್ಲಿ. ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಇಷ್ಟಕ್ಕೆ ಡೈರೆಕ್ಟಾಗಿ ನೀವು 74% ಅಂತ ಆನ್ಸರ್ ಇಡ್ಬೋದು, ಅಥವಾ ಗೋ ಫಾರ್ ಸಿಂಪ್ಲಿಫಿಕೇಶನ್, ನೀವು ಮತ್ತೆ ಸಿಂಪ್ಲಿಫೈ ಮಾಡಿ ಕೂಡ ಆನ್ಸರನ್ನು ಇಡ್ಬೋದು. ಅಂದರೆ 4 ಆಟಮ್ಸು ಈ 100% ಜಾಗದಲ್ಲಿ ಎಷ್ಟು ಪರ್ಸೆಂಟ್ ಜಾಗ ಆಕ್ರಮಣ ಮಾಡ್ಕೊಂಡಿದ್ದಾರೆ, ಓನ್ಲಿ 74%. ರಿಮೈನಿಂಗ್ ಈಸ್ ನಥಿಂಗ್ ಬಟ್ ಎಂಟಿ ಸ್ಪೇಸ್ ಅಂತ ಅರ್ಥ. ಫಾರ್ ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಪ್ಯಾಕಿಂಗ್ ಎಫಿಷಿಯನ್ಸಿ, ಇದಕ್ಕೆ ಇದು ರಿಲೇಟೆಡ್ ಅಲ್ಲ, ಆದರೆ ನಿಮಗೆ ಇಲ್ಲಿ ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಇಲ್ಲೋ 1 ಮಾರ್ಕ್ ಕ್ವಶನ್ ಕೇಳಿದರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ಏನಂತ. ಇದರಲ್ಲಿ ಇಷ್ಟು ಟೋಟಲ್ ಸ್ಪೇಸ್ ಇದೆ ಹೌದಾ, ಇದರಲ್ಲಿ ಎಷ್ಟು ಪರ್ಸೆಂಟ್ ಜಾಗ ಆಕ್ರಮಣ ಮಾಡ್ಕೊಂಡಿದೆ, ಓನ್ಲಿ 74%. BCC ಆಗಿದ್ರೆ ಎಷ್ಟಿತ್ತು, 68% ಇತ್ತು. SSCC ಆಗಿದ್ರೆ ಎಷ್ಟಿತ್ತು, 52.4% ಇತ್ತು. ಅದಕ್ಕೆ ದ ಪರ್ಸೆಂಟೇಜ್ ಆಫ್ ದ ಟೋಟಲ್ ಸ್ಪೇಸ್, ಈ ಟೋಟಲ್ ಸ್ಪೇಸಲ್ಲಿ ಎಷ್ಟು ಪರ್ಸೆಂಟ್ ಜಾಗ ಆಕ್ರಮಣ ಮಾಡಿಕೊಂಡಿದೆ, ಅದಕ್ಕೆ ದಿ ಪರ್ಸೆಂಟೇಜ್ ಆಫ್ ದ ಟೋಟಲ್ ಸ್ಪೇಸ್ ಈಸ್ ಆಕ್ಯುಪೈಡ್ ಬೈ, ಯಾರು ಆಕ್ಯುಪೈ ಆದರು, ಸ್ಟೂಡೆಂಟ್ಸನ್ನು ನಾವೇನಂತ ಕರಿತೀವಿ, ಪಾರ್ಟಿಕಲ್ಸ್, ಈಸ್ ಕಾಲ್ಡ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಡೆಫಿನೇಷನ್ ಸಿಕ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ದ ಪರ್ಸೆಂಟೇಜ್ ಆಫ್ ದ ಟೋಟಲ್ ಸ್ಪೇಸ್ ಈಸ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್. ಅಥವಾ ನೀನು ಒಂದು ಡೆಫಿನೇಷನ್ ಕೊಡ್ಬೋದು, ಮೇಡಮ್ ಇವಾಗ 100% ಇತ್ತಲ್ಲ, 100%ಅಲ್ಲಿ 74% ಅಂದರೆ ನಿಯರ್ಲಿ 26% ಜಾಗ ಖಾಲಿ ಉಳಿದಿದೆಯಲ್ಲ, ಅದಕ್ಕೆ ಅದನ್ನ ಫ್ರ್ಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ಬೋದು. ದ ಫ್ರ್ಯಾಕ್ಷನ್ ಆಫ್ ದ ಟೋಟಲ್ ಸ್ಪೇಸ್ ಈಸ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಆಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಪ್ಯಾಕಿಂಗ್ ಎಫಿಷಿಯನ್ಸಿನ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂತಾನು ಕರಿತೀವಿ. ಅಂದರೆ ಫ್ರ್ಯಾಕ್ಷನ್ ಆಫ್ ದ ಟೋಟಲ್ ಸ್ಪೇಸ್. ಈಗ ನಾವು BCCಗೆ ಹೋದಾಗ ಜಸ್ಟ್ 68% ಆಕ್ರಮಣ ಆಗುತ್ತೆ, ಅಂದರೆ 32% ಖಾಲಿ ಉಳಿದಿರುತ್ತೆ. ಅದಕ್ಕೆ 100ಗೆ ಕಂಪೇರ್ ಮಾಡಿದರೆ ಇದು ಭಾಳ ಕಡಿಮೆ ಆಯಿತು, 68% ಅನ್ನೋದು. ಹಾಗಾಗಿ ದ ಫ್ರ್ಯಾಕ್ಷನ್ ಆಫ್ ದ ಟೋಟಲ್ ಸ್ಪೇಸ್ ಈಸ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ ಈಸ್ ಕಾಲ್ಡ್ ಆಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂತಲೂ ಕರಿತೀವಿ. ನೀವು ಎರಡರಲ್ಲಿ ಯಾವ ಡೆಫಿನೇಷನ್ಗಾದರೂ ಹೋಗಿ ನೀವು ಪ್ಯಾಕಿಂಗ್ ಎಫಿಷಿಯನ್ಸಿ ಒಂದು ನೆನ್ಪಿಟ್ಕೊಂಡ್ರೆ ಸಾಕು ಅಂದ್ಕೊಳ್ತೀನಿ. ಅದಕ್ಕೆ ದ ಪರ್ಸೆಂಟೇಜ್ ಆಫ್ ದ ಟೋಟಲ್ ಸ್ಪೇಸ್ ಈಸ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಆಸ್ ಪ್ಯಾಕಿಂಗ್ ಎಫಿಷಿಯನ್ಸಿ. This is all about your packing efficiency in different unit cells.